ಆ ರೀತಿಯಾದಂಥ ಕೆಟ್ಟ ಪದಗಳ ಅವಾಚ್ಯ ಪದಗಳ ಬಳಕೆಯನ್ನು ನಾವು ವಿಧಾನಸಭೆಯಲ್ಲಿ ಮಾಡ್ರಿ ಅಂತ ಯಾರಾದರೂ ಹೇಳ್ಕೊಟ್ಟಿದ್ರಂತ ಸಿ ಟಿ ರವಿ ಅವರಿಗೆ. ಎಂಥ ಪವಿತ್ರವಾದಂಥ ಸ್ಥಳದಲ್ಲಿ ಯಾವ ರೀತಿಯಾದಂಥ ಮಾತುಗಳನ್ನ ಇವರು ಆಡ್ತಾ ಇದ್ದಾರೆ ಅಂತ ಹೇಳೋದು ಗಮನ ಇದೆಯಾ? ಇವತ್ತು ಮೋದಿಯವರು ಒಂದು ಕಡೆ ಅವ್ರ ಸರ್ಕಾರದಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೇಳಿ ಹೆಣ್ಮಕ್ಳಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತೇಳಿ ಅವರ ಪಕ್ಷದ ಒಬ್ಬ ಹಿರಿಯ ಮುಖಂಡರು ಮಾಜಿ ಸಚಿವರು ಹೆಣ್ಮಕ್ಳ ಮೇಲೆ ಈ ರೀತಿಯಾದಂಥ ಪದ ಬಳಕೆ ಮಾಡೋಂಥದ್ದು ಯಾವ ಮಟ್ಟಕ್ಕೆ ಸೂಕ್ತ ಅಂತೇಳಿ ಅವ್ರು ಆತ್ಮಾವಲೋಕನ ಮಾಡ್ಕೋಬೇಕು. ಷಡ್ಯಂತ್ರ ಮಾಡೋದಕ್ಕೋಸ್ಕರ ನಾವು ಹೇಳ್ಕೊಟ್ಟಿದ್ವಂಥ ಈ ಮಾತುಗಳನ್ನ ಆಡಿ ಅಂತೇಳಿ ಅವ್ರಿಗೆ. ಒಂದು ಕಡೆ ಭಾರತ್ ಮಾತಾ ಕಿ ಜೈ ಅನ್ನೋಂಥದ್ದು, ಇನ್ನೊಂದು ಕಡೆ ಈ ರೀತಿಯಾದಂಥ ಪದ ಬಳಕೆಗಳನ್ನ ವಿಧಾನಸೌಧದ ಒಳಗಡೆ ಮಾಡೋಂಥದ್ದು. ಇದು ಯಾವ ಮಟ್ಟಕ್ಕೆ ಸರಿ? ಇದು ಯಾರಿಗೂ ಕೂಡ ಶೋಭೆ ತರೋಂಥದ್ದಲ್ಲ. ಯಾರಿಗೂ ಇವತ್ತು ಏನು ವಿಷಯ ಆಗಿದೆ, ಏನು ಘಟನೆ ಆಗಿದೆ ಅದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ತಿರ್ಚೋಕ್ಕೋಸ್ಕರ ಇವತ್ತು ಷಡ್ಯಂತ್ರ ಕುತಂತ್ರ ಪಿತೂರಿಗಳಂತ ಹೇಳ್ತಾರೆ. ಅಂದರೆ ಪ್ರಮುಖವಾಗಿ ಅವ್ರ ಉತ್ತರ ಕೊಡಬೇಕಾದಂಥದ್ದು ಈ ಪದ ಬಳಕೆ ಮಾಡಿಕೊಡುತ್ತೆ ಯಾರು ನಿಮ್ಗೆ ಹೇಳಿದ್ದು? ಆ ರೀತಿಯಾದಂಥ ಚರ್ಚೆಗಳನ್ನ ನೀವು ಪವಿತ್ರವಾದಂಥ ವಿಧಾನಸೌಧದಲ್ಲಿ ಯಾಕೆ ತರ್ತೀರಾ? ಈ ಮಟ್ಟಕ್ಕೆ ನೀವು ರಾಜಕಾರಣ ಇಳಿಸತ್ತದ 33% ವುಮೆನ್ ರಿಸರ್ವೇಷನ್ ಮಾಡ್ತೀರಿ ಅಂತ ಬಿಲ್ ಮಾಡಿದ್ದೀರಾ. ಹೆಣ್ಮಕ್ಳನ್ನ ಕುರಿತು ನೀವು ಈ ರೀತಿಯಾಗಿ ನೀವು ಮಾತಾಡಿದಾಗ ಯಾರು ಅವ್ರ ಮಕ್ಕಳ ಹೆಣ್ಮಕ್ಳು ಇವತ್ತು ವಿಧಾನಸೌಧಕ್ಕೆ ಬರೋಕ್ಕೆ ಬಯಸ್ತಾರೆ? ಇವತ್ತು ಯಾರೇ ಒಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಒಬ್ಬರಾದರು. ಇವತ್ತು ಹೆಣ್ಮಕ್ಳಿಗೆ ಅವ್ರಿಗೆ ಮಕ್ಕಳಿಲ್ವಾ, ಅಣ್ಣ ತಮ್ಮಂದ್ರಿಲ್ಲ, ಅತ್ತೆ ಮಾವನರಿಲ್ಲ, ತಂದೆ ತಾಯಿಗಳಿಲ್ವಾ? ಈ ರೀತಿಯಾದಂಥ ಪದಗಳನ್ನ ಕೇಳಿಸ್ಕೊಂಡು ಅವ್ರ ಕುಟುಂಬ ವರ್ಗದವ್ರು ಇದ್ದಾಗ ಯಾವ ರೀತಿಯಾದ ಭಾವನೆಗಳಾಗ್ತದೆ ಅವ್ರಿಗೆ ಯಾವ ರೀತಿಯಾದಂಥ ನೋವಾಗುತ್ತೆ? ಸಮಾಜದಲ್ಲಿ ಯಾವ ಥರ ಅವ್ರ ತಲೆ ಎತ್ಕೊಂಡು ಓಡಾಡ್ಕೊಳ್ಳೋಕ್ಕಾಗುತ್ತೆ? ಏನ್ರಿ ಈ ಥರ ಮಾತುಗಳು? ಸಭ್ಯತೆ ಎಲ್ರಿ ಇದೆ? ಇವ್ರು ಇದನ್ನು ತೊಗೊಂಡು ಇವಾಗ ತಿರ್ಚಕ್ಕೋಸ್ಕರ ವಿಷಯಾಂತರ ಮಾಡೋಕ್ಕೋಸ್ಕರ ಷಡ್ಯಂತ್ರ ಪಿತೂರಿ ಅಂತ ಮಾತಾಡ್ತಾರೆ. ಮೊದಲು ನೀವು ಕ್ಷಮೆನ ಯಾಚಿಸಿ, ಆಮೇಲೆ ಮುಂದಕ್ಕೆ ಏನು ಬೇಕಾದ್ರೂ ಮಾತಾಡೋಣ. ಮೊದಲನೇದಾಗಿ ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದೇ ಅಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 3.5 ಕೋಟಿ ಹೆಣ್ಮಕ್ಳಿಗೆ ಅವರು ಇವತ್ತು ಕ್ಷಮೆ ಯಾಚಿಸಬೇಕು. ಇನ್ನೇನೇ ಚರ್ಚೆ ಆಗಲಿ, ಆ ಒಂದು ಕ್ಷಮೆ ಯಾಚನೆ ಆದಮೇಲೆ ಚರ್ಚೆ. ಇನ್ನು ಮೆಟ್ರೋ